ಅಲ್ಲಿ ನೀರು ಬಿಟ್ಟಿಲ್ಲ, ಸಪ್ಲೈನೂ ಆಗಿಲ್ಲ, ಯಾವುದಾಗಿಲ್ಲ. ಯಾವುದು ಜಲ್ ಜೀವನ್ ಮಿಷನ್ ಆ ಜಲೋತ್ಸವ ಅಂತ ಬರ್ದಿದ್ದಾರಲ್ಲ, ನೀರು ಬಿಟ್ಟಿಲ್ಲ, ನೀರು ಬಿಟ್ಟಿಲ್ಲ. ಬರೀ ನಲ್ಲಿ ಮಾತ್ರ ಹಾಕಿದಾರ. ಮಾತ್ರ ಕಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋದ್ರು. ಈ ಕಡೆ ಮನೆ ನೆಲ್ಲಿ ಒಂದ್ 3 ಮನೆಗೆ ಹಾಕಿದ್ದಾರೆ. ಈಗ ನೀರಿಗೆ ಏನ್ ಮಾಡ್ತೀರಾ ನೀವು? ಕುಡಿಯೋ ನೀರಿಗೆ ನಾವು ಹೇಳ್ಕೊಳ್ಳೋದು ಬಾವಿಲಿ, ಸೇದ ಬಾವಿನಲ್ಲಿ. ಅದು ವರ್ಷ ಇಡೀ ನೀರು ಇರುತ್ತಾ? ವರ್ಷ ಇಡೀ ಇರುತ್ತೆ, ಬೇಸಿಗೆಯಲ್ಲಿ ಬತ್ತೋಯ್ತದೆ. ಅವಾಗ ಏನ್ ಮಾಡ್ತೀರಾ? ಆವಾಗ ಏನ್ ಮಾಡೋದು, ಕೆರೆ ಇದೆ, ತೋಡು ಇಡೋ ಸೈಡ್ ನೋಡಿ ಒಂದು ಗುಂಡಿ ತೋಡೋದು, ಕುಡಿಯೋದು. ಅದೇ ನೀರು ತೋಡಲ್ಲಿ ಗುಂಡಿ ತೋಡಿದ ನೀರು ಕುಡಿಯೋದು. ಇಲ್ಲಿ ಮಾತ್ರ ಮನೆ ಬಾಗ್ಲಲ್ಲಿ ನಲ್ಲಿ ಜಲೋತ್ಸವ ಅಂತ ಬಂದವರಿಗೆ ಕಾಣ್ಬೇಕಲ್ಲ, ಹೆಸರಿಗೆ ಮಾಡಿದೀವಿ ಅಂತ. ಅದಕ್ಕೆ ಕೊಡಗು ಜಿಲ್ಲೆಯ ಹಲವು ಆದಿವಾಸಿ ಹಾಡಿಗಳಲ್ಲಿ ಇಂದಿಗೂ ಶುದ್ಧ ಕುಡಿಯುವ ನೀರು ಕನಸಾಗಿಯೇ ಉಳಿದಿದೆ. ಪ್ರತಿದಿನ ಕುಡಿಯುವ ನೀರಿಗಾಗಿ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸೇದುಬಾವಿಗಳೇ ಇಲ್ಲಿನ ಜನರ ಜೀವನಾಡಿಯಾಗಿವೆ. ಸುರಕ್ಷಿತ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಕಲುಷಿತ ನೀರನ್ನು ಅವಲಂಬಿಸಿ ಬದುಕು ಸಾಗಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಗ್ರಾಮೀಣ ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಜಲಜೀವನ್ ಮಿಷನ್ ಯೋಜನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿವೆ. ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಅನುಷ್ಠಾನಗೊಳ್ಳುತ್ತಿದ್ದರೂ ಹಲವು ಆದಿವಾಸಿ ಹಾಡಿಗಳಿಗೆ ಅದರ ಪ್ರಯೋಜನ ಸಮರ್ಪಕವಾಗಿ ತಲುಪಿಲ್ಲ ಎಂಬ ಆರೋಪ ಕೇಳಿಬರುತ್ತಿವೆ. ಅನೇಕ ಕಡೆಗಳಲ್ಲಿ ಪೈಪ್ಲೈನ್ಗಳನ್ನು ಅಳವಡಿಸಲಾಗಿದೆ, ನಳ ಸಂಪರ್ಕಗಳನ್ನು ನೀಡಲಾಗಿದೆ. ಆದರೆ ಮನೆಗಳಿಗೆ ನೀರು ಸರಬರಾಜಾಗುತ್ತಿಲ್ಲ. ಪರಿಣಾಮವಾಗಿ ಆದಿವಾಸಿ ಕುಟುಂಬಗಳು ಮತ್ತೆ ಹಳೆಯ ಸೇದುಬಾವಿಗಳನ್ನೇ ಅವಲಂಬಿಸಬೇಕಾಗಿದೆ. ಶುದ್ಧ ಕುಡಿಯುವ ನೀರಿನ ಕೊರತೆಯಿಂದ ಆರೋಗ್ಯ ಸಮಸ್ಯೆಗಳ ಭೀತಿ ಕೂಡ ಹೆಚ್ಚಾಗುತ್ತಿದೆ. ಮಕ್ಕಳು ಮತ್ತು ವೃದ್ಧರು ಕಲುಷಿತ ನೀರು ಸೇವಿಸುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಹೋರಾಟಗಾರ ಸಾತಿ ಸುಂದರೇಶ್, ಆದಿವಾಸಿ ಹಾಡಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದೆ. ಜಲಜೀವನ್ ಮಿಷನ್ ಯೋಜನೆ ಸಮರ್ಪಕವಾಗಿ ಜಾರಿಯಾಗದ ಕಾರಣ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕೊಡಗಿನ ಆದಿವಾಸಿಗಳ ಬದುಕನ್ನು ಹತ್ತಿರದಿಂದ ನೋಡಬೇಕು ಅನ್ನೋ ಉದ್ದೇಶದಿಂದ ಕಳೆದ 2-3 ದಿವಸ ಕೊಡಗಿನ ಹಾಡಿಗಳಲ್ಲಿ ಓಡಾಡುವ ಒಂದು ಅವಕಾಶ ಇತ್ತು. ಈ ಸಂದರ್ಭದಲ್ಲಿ ನಾನಲ್ಲಿ ಹೋದಾಗ ನಾನು ನೋಡಿದ್ದು ಬಹಳ ದಾರುಣವಾದಂಥ ದೃಶ್ಯಗಳನ್ನು ನಾನು ಕಣ್ಣಾರೆ ನೋಡುವಂಥ ಸಂದರ್ಭ ಒದಗಿ ಬಂತು. 7 ದಶಕಗಳ ಕಳೆದರೂ ಕೂಡ ಸ್ವಾತಂತ್ರ್ಯ ಬಂದು ಹಲವಾರು ಸರ್ಕಾರಗಳು ಇವತ್ತು ಅಧಿಕಾರ ಅನುಭವಿಸಿದರೂ ಕೂಡ ಯಾವ ಆದಿವಾಸಿಗಳು ಅವರ ಬದುಕು ಇವತ್ತು ಹಸನಾಗಿಲ್ಲ. ಇವತ್ತಿಗೂ ಕೂಡ ಅವರಿಗೆ ಸ್ವಂತ ಬದುಕೋಕೆ ಸರಿಯಾದಂಥ ಒಂದು ಮನೆಗಳೇ ಇಲ್ಲ. ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಹಲವು ವಸತಿ ಯೋಜನೆಗಳನ್ನು ಜಾರಿ ಮಾಡಿದರೂ ಕೂಡ ಈ ಜನರಿಗೆ ತಲುಪೇ ಇಲ್ಲ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ ಅವ್ರ ನೆಲದ ಪ್ರಶ್ನೆ. ಭೂಮಿಯ ಒಡೆತನ ಹೊಂದಿಲ್ಲದೆ ಇರತಕ್ಕಂಥ ಈ ಜನ ಭೂಮಿಯ ಒಡೆತನ ಹೊಂದಿಲ್ಲದೆ ಇರೋದರಿಂದ, ಭೂಮಿ ಇದ್ದವರಿಗೆ ಮಾತ್ರ ವಸತಿ ಯೋಜನೆಯ ಅವಕಾಶಗಳಿರೋದರಿಂದ ಅವ್ರಿಗೆ ಈ ವಸತಿ ಯೋಜನೆಯ ಲಭ್ಯ ಆಗೇ ಇಲ್ಲ. ಅದಕ್ಕೆ ಮುಖ್ಯವಾಗಿ ಇವತ್ತು ನಾವು ಆ ಆದಿವಾಸಿ ಜನರ ಭೂಮಿಯ ಹಕ್ಕಿನ ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಮನುಷ್ಯರು ವಾಸ ಮಾಡಲಿಕ್ಕೆ ಯೋಗ್ಯ ಅಲ್ಲದ ರೀತಿಯಲ್ಲಿರ್ತಕ್ಕಂಥ ಗುಡಿಸಲುಗಳಲ್ಲಿ, ಟೆಂಟ್ಗಳಲ್ಲಿ, ಟಾರ್ಪಾಲು ಹೊದಿಸಿರ್ತಕ್ಕಂಥ ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ ಜನ ಜೀವನ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಅಟ್ಲೀಸ್ಟ್ ಅವರಿಗೆ ಶುದ್ಧ ಕುಡಿಯುವ ನೀರಿನ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದರೆ ಆ ಹಾಡಿಗಳಿಗೆ ಇವತ್ತಿಗೂ ಕೂಡ ಜಲ್ ಜೀವನ್ ಮಿಷನ್ ಹೆಸರಿನಲ್ಲಿ ಪ್ರತಿಯೊಬ್ಬ ಕುಟುಂಬದ ಸದಸ್ಯನಿಗೂ ಕೂಡ 55 ಲೀಟ್ರು ಶುದ್ಧ ಕುಡಿಯುವ ನೀರನ್ನು, ನಲ್ಲಿ ನೀರನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಏನು ಕಾರ್ಯಕ್ರಮ ಇದೆ ಅದು ಕೂಡ ಸಂಪೂರ್ಣ ವಿಫಲವಾಗಿದೆ. ಅಲ್ಲಿ ಒಂದು ಟ್ಯಾಂಕ್ ಕಟ್ಟಿದ್ದಾರೆ. ಆ ಟ್ಯಾಂಕಿನ ಉದ್ಘಾಟನೆಗಿಂತ ಮೊದಲೇ ಬೀಳೋ ಸ್ಥಿತಿಲಿದೆ. ಆದಿವಾಸಿಗಳ ಗುಡಿಸಲ ಎದುರುಗಡೆ ಒಂದು ನಲ್ಲಿ ಇದೆ. ಆ ನಲ್ಲಿಲಿ ಇವತ್ತಿನವರೆಗೂ ನೀರು ಬಂದಿಲ್ಲ. ಅವ್ರನ್ನ ಮಾತಾಡಿಸ್ತಾ ಹೋದ್ರೆ ಹೇಳ್ತಾರೆ, ಇವತ್ತಿನವರೆಗೂ ನಾವು ನಲ್ಲಿ ನೀರೇ ಕೊಡೋದಿಲ್ಲ, ಅದ್ರ ಬದಲಿಗೆ ನಾವು ಇಲ್ಲಿರ್ತಕ್ಕಂಥ ನಮ್ಮ ಬಾವಿಗಳಲ್ಲಿ ನೀರು ಇರೋಷ್ಟನ್ನು ಬಾವಿ ಸೇರ್ತೀವಿ, ಅನಂತರ ಹೋಗಿ ಗದ್ದೆಗಳಲ್ಲಿರೋ ಹೊಂಡೆಗಳನ್ನ ತೋಡ್ಕೊಂಡು ನೀರು ಕುಡಿತಾ ಇದ್ದೀವಿ. ಜಲ್ ಜೀವನ್ ಮಿಷನ್ನ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಶುದ್ಧ ಕುಡಿಯೋ ನೀರು ಬೇಕು ಅಂತ. ಆದರೆ ಇಲ್ಲ, ಶುದ್ಧ ಕುಡಿಯೋ ನೀರು ಕೂಡ ಅವರಿಗೆ ಸಿಕ್ಕಿಲ್ಲ. ಇದ್ರ ಜೊತೆಗೆ ಹಲವು ಕುಟುಂಬಗಳಿಗೆ ಇನ್ನೂ ಸಹ ರೇಷನ್ ಕಾರ್ಡ್ ಕೂಡ ಸಿಕ್ಕಿಲ್ಲ. ಹಾಗಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇಷ್ಟೇ ಇದ್ದರೂ ಕೂಡ ಆದಿವಾಸಿಯ ಬಹುತೇಕ ಕುಟುಂಬಗಳಿಗೆ ಇದು ತಲುಪ್ತಾ ಇಲ್ಲ ಅನ್ನೋದು ಕೂಡ ದುರಂತ. ಇನ್ನು ಸುತ್ತಮುತ್ತ ಕಾಡಲ್ಲೇ ಇರ್ತಕ್ಕಂಥ ಜನರಿಗೆ ಕಾಡು ಪ್ರಾಣಿಗಳ ದಾಳಿ ಅತ್ಯಂತ ಸಂಕಷ್ಟವಾದಂಥ ಜೀವನವನ್ನು ತಂದಿಟ್ಟಿದೆ. ವಿಶೇಷವಾಗಿ ಇಲ್ಲ ಆನೆ ಹಾವಳಿ ಅಂತೂ ನೋಡಿದರೂ ಕೂಡ ಕೊಡಗಿನಲ್ಲಿ ಅವರ ಮನೆ ಬಾಗಿಲಿಗೆ ಆನೆ ಬರೋದು, ಮಕ್ಕಳನ್ನ ಶಾಲೆ ಕಳಿಸೋಕ್ಕಾಗದೇ ಇರೋದು, ಇಂಥದ್ದೆಲ್ಲವೂ ಕೂಡ ನಾವು ಅಲ್ಲಿ ಕಂಡು ಬಂತು. ಕೆಲವು ಕುಟುಂಬದ
ಸದಸ್ಯರು ಹೇಳ್ತಾ ಇದ್ರು, ಇದುವರೆಗೂ ನಾವು ಶೌಚಾಲಯ ಅನ್ನೋದನ್ನು ಇಲ್ಲಿ ನೋಡೇ ಇಲ್ಲ, ನಾವು ಬಯಲಿಗೆ ಹೋಗ್ತೀವಿ ಅಂತ. ಅತ್ಯಂತ ಅಪಾಯಕಾರಿಯಾದ ಸನ್ನಿವೇಶ ಏನು ಅಂದರೆ, ಹಗಲು ರಾತ್ರಿ ಯಾವ ಸಂದರ್ಭದಲ್ಲಿ ಮನೆ ಅಂಗಳಕ್ಕೋ ಹಿತ್ತಲಿಗೋ ಆನೆ ಬಂದು ನಿಂತಿರುತ್ತೋ ಆ ಸಂದರ್ಭದಲ್ಲಿ ಆ ಕುಟುಂಬದ ಸದಸ್ಯರು ಶೌಚಾಲಯಕ್ಕಾಗಿ ಹೊರಡೆ ಹೋಗೋ ಸಂದರ್ಭದಲ್ಲಿ ಏನು ಬೇಕಾದ್ರೂ ಅಪಾಯ ಸಂಭವಿಸ್ಬೋದು. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದ ಆದಿವಾಸಿಗಳ ಬದುಕು ಒಂದು ಘನತೆಯ ಬದುಕನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು ಕೂಡ ಆಗಿಲ್ಲ. ಹಾಗಾಗಿ ನಾವು ಇವ್ರ ಮುಂದೆ ಇರತಕ್ಕಂಥ ಸವಾಲನ್ನು ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ. SIR ಅಂತಕ್ಕಂಥ ಒಂದು ಕಾರ್ಯಕ್ರಮ ಈಗಾಗಲೇ ಜಾರಿಯಾಗೋದ್ರ ಮುಖಾಂತರವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಮತದಾರರ ಪಟ್ಟಿಯ ಪರಿಷ್ಕರಣೆ ಮುಂದುವರೆದರೆ ಅಲ್ಲಿ ಈ ಬಹುತೇಕ ಆದಿವಾಸಿ ಜನ ತಮ್ಮ ಮತಾಧಿಕಾರ ಕಳ್ತಕ್ಕಂಥ ದೊಡ್ಡ ಅಪಾಯ ಕೂಡ ಇವ್ರ ಮುಂದೆ ಇದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿರ್ತಕ್ಕಂಥ, ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಆದಿವಾಸಿಗಳ ಬದುಕು ಇವತ್ತುಗಳು ಕೂಡ ಹೀನಾಯವಾಗಿ ಇದೆ. ಇದ್ರ ಬಗ್ಗೆ ಯಾವ ಸರ್ಕಾರಗಳು ಕೂಡ ಗಮನ ವಹಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಸಮೃದ್ಧಿ ಮತ್ತು ಸಂಪತ್ತನ್ನು ಒಂದು ಕಡೆ ನಾವು ನೋಡಿ ಆಶ್ವಾಸಿಸ್ಬೋದು, ಆದರೆ ಆ ಸಂಪತ್ತನ್ನು ಸೃಷ್ಟಿಗೆ ಕಾರಣ ಆಗಿರ್ತಕ್ಕಂಥ ಈ ಆದಿವಾಸಿ ಸಮುದಾಯದ ಜನರ ಬದುಕು ಇವತ್ತಿಗೂ ಕೂಡ ಅದೇ ರೀತಿ, ಹಿಂದೆ ಏನು ಜೀತಗಾರಿಕೆಯ ವ್ಯವಸ್ಥೆಯಲ್ಲಿ ಬದುಕಿದ್ದಂಥ ಜನ ಅದೇ ರೀತಿ ಬದುಕಿದ್ದಾರೆ. ಅವರೆಲ್ಲ ಆಕ್ರೋಶಗಳನ್ನು ಹೊರಹಾಕಬೇಕು ಅಂತಂದರೆ ವರ್ಷಕ್ಕೊಮ್ಮೆ ಕೊಂಡೆ ಹಬ್ಬ ಅಂತ ಮಾಡಿಬಿಟ್ಟು ಅವರು ಒಳಗಡೆ ಇರ್ತಕ್ಕಂಥ ಆಕ್ರೋಶವನ್ನು ಹೊರಗಡೆ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಾಂಸ್ಕೃತಿಕವಾದಂಥ ಅಭಿವ್ಯಕ್ತಿಯನ್ನು ಮಾಡ್ಕೊಂಡು ಇವತ್ತಲ್ಲಿ ಬದುಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮಗನಿಸಿದ್ದು ಕರ್ನಾಟಕದಲ್ಲಿರ್ತಕ್ಕಂಥ ಆದಿವಾಸಿಗಳು, ಬೇರೆ ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥ ಆದಿವಾಸಿಗಳು, ನಾನು ನೋಡಿದಂಥ ಕೊಡಗಿನ ಆದಿವಾಸಿಗಳ ಪರಿಸ್ಥಿತಿ ಖಂಡಿತವಾಗಿಯೂ ಕೂಡ ಅತ್ಯಂತ ಹೀನಾಯವಾಗೇ ಇದೆ. ಅವರಿಗೆ ವಾಸಕ್ಕೆ ಮನೆ ಇಲ್ಲ, ಶುದ್ಧ ಕುಡಿಯುವ ನೀರಿಲ್ಲ, ಶೌಚಾಲಯ ಇಲ್ಲ, ಭೂಮಿಯ ಹಕ್ಕಿಲ್ಲ. ಎಲ್ಲವನ್ನೂ ನೋಡ್ತಾ ಹೋದರೆ ಅವರಿನ್ನೂ ಕೂಡ ಆದಿವಾಸಿಯ ಬದುಕನ್ನು ಆದಿವಾಸಿಗಳ ರೀತಿಯಲ್ಲೇ ಮಾಡ್ತಾ ಇದ್ದಾರೆ ಹೊರತು ಒಂದು ನಾಗರಿಕ ಬದುಕಿಗೆ ಅವರಿನ್ನೂ ಬಂದಿಲ್ಲ. ಆ ಕಾರಣಕ್ಕಾಗಿ ನಮ್ಮೆಲ್ಲ ಜವಾಬ್ದಾರಿಯುತ ಸಂಘಟನೆಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಈ ಸರ್ಕಾರಗಳನ್ನು ನಾವು ಆಗ್ರಹಿಸಬೇಕಾಗಿದೆ. ಮೊದಲ ಆದ್ಯತೆಯನ್ನು ಅವರಿಗೆ ಕೊಟ್ಟು ಅವರಿಗೆ ಒಂದು ಘನತೆಯ ಬದುಕನ್ನು ಕಟ್ಕೊಡೋಕ್ಕೆ ಅಗತ್ಯ ಇರತಕ್ಕಂಥ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಆಳುವ ಸರ್ಕಾರಗಳಿಗೆ ನಾವು ಆಗ್ರಹಿಸಬೇಕಾಗಿದೆ. ವಿಶೇಷವಾಗಿ ಈಗಾಗಲೇ ಒಂದು ಅಧಿಕಾರದ ಹಸ್ತಾಂತರದ ಪರ್ವ ನಡೀತಾ ಇದೆ. ಹಿಂದೆ ಏನಾಗಿತ್ತು, ಈ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಏನು ಮಾಡಿದರು, ಮುಂದೆ ಬರೋರು ಏನು ಮಾಡಿದ್ರು, ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಾವು ಮುಂದೆ ಬರ್ತಕ್ಕಂಥ ಸರ್ಕಾರಕ್ಕೆ ಇವತ್ತು ಆಗ್ರಹ ಮಾಡೋದೇನೆಂದರೆ, ನಿಮ್ಮ ಮೊದಲ ಆದ್ಯತೆ ಕರ್ನಾಟಕದಲ್ಲಿರ್ತಕ್ಕಂಥ ಆದಿವಾಸಿಗಳ ಬದುಕನ್ನು ಹಸನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ವಿಶೇಷ ಒತ್ತು ಕೊಟ್ಟು ಕೇವಲ ಗ್ಯಾರಂಟಿಗಳು ಜಾರಿ ಮಾಡಿದ್ವಿ ಅಂತ ಪ್ರಶ್ನೆ ಅಲ್ಲ, ಆ ಗ್ಯಾರಂಟಿಗಳು ಅಲ್ಲಿಗೆ ತಲುಪಿದೆಯಾ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ರೇಷನ್ ಕಾರ್ಡಲ್ಲಿರ್ತಕ್ಕಂಥ ಜನರು, ಆಮೇಲೆ ಅವರಿಗೆ ಬೇಕಾದಂಥ ಸರ್ಕಾರಿ ದಾಖಲೆಗಳೇ ಇಲ್ಲದೆ ಇರತಕ್ಕಂಥ ಜನರ ಬದುಕನ್ನು ಸರಿದಾರಿಗೆ ತರಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳನ್ನು, ಅಧಿಕಾರಿಗಳನ್ನು ಸೇರಿಸಿ ಸಂಪೂರ್ಣವಾಗಿ ಆದಿವಾಸಿ ಹಳ್ಳಿಗಳಲ್ಲೇ ಅವರಿಗೆ ಬೇಕಾದಂಥ ಒಂದು ದಾಖಲೆಗಳನ್ನು ಒದಗಿಸ್ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದಿನ ಸರ್ಕಾರ ಮಾಡಲಿ ಅಂತಕ್ಕಂಥ ಆಶಯದೊಳಗೆ ಖಂಡಿತವಾಗಿಯೂ ಕೂಡ ನಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ಮುಂದಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರನ್ನೂ ಮನವಿ ಮಾಡೋಕ್ಕೆ ಬಯಸ್ತೇನೆ. ಆದಿವಾಸಿಗಳ ಮೂಲಭೂತ ಹಕ್ಕಾಗಿರುವ ಶುದ್ಧ ಕುಡಿಯುವ ನೀರು ಒದಗಿಸುವ ಜವಾಬ್ದಾರಿಯನ್ನ ಸರಕಾರಗಳು ಗಂಭೀರವಾಗಿ ಪರಿಗಣಿಸಬೇಕು, ಕೂಡಲೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬ ಒತ್ತಾಯ ಸ್ಥಳೀಯರಿಂದ ಕೇಳಿಬರುತ್ತಿದೆ.